ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ರಿಗೂ ನೀಡಿರ್ತಕ್ಕಂಥ ಟಾಪಿಕ್ ಏನಂತ ಹೇಳಿದ್ರೆ, ಪದೇ ಪದೇ ನೆನಪಾಗುವಂಥ ವ್ಯಕ್ತಿನ ಹೇಗೆ ಮರೆಯೋದಾದರೂ ಹೇಗೆ? ಇದು ಸುಮಾರು ಜನರಿಗೆ ಕಾಡುವಂಥ ಒಂದು ಪ್ರಶ್ನೆ. ಎಷ್ಟೇ ಟ್ರೈ ಮಾಡ್ತಿರ್ತೀವಿ ಅವ್ರನ್ನ ಮರೆತು ಬದುಕಬೇಕು ಅಂತ, ಯಾರು ನಿಮಗೆ ಮೋಸ ಮಾಡಿರ್ತಾರಲ್ಲ ಅಥವಾ ಡಿವೋರ್ಸ್ ಆಗಿರ್ತಾರಲ್ಲ ಆ ವ್ಯಕ್ತಿಗಳನ್ನು ಮರೆತು ಬದುಕಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಆಗ್ತಿರಲ್ಲ, ತುಂಬ ಕಷ್ಟ ಆಗ್ತಿರತ್ತೆ. ಸೊ ಏನೆಲ್ಲ ಮಾಡ್ತೀವಿ, ಕೆಲವರು ಜ್ಯೋತಿಷರ ಹತ್ರ ಹೋಗಿರ್ತೀರಿ, ಸೈಕಾಲಜಿಸ್ಟ್ ಕಡೆ ಹೋಗಿರ್ತೀರಿ, ಜಾಗ ಚೇಂಜ್ ಮಾಡಿರ್ತೀರಿ, ಎಲ್ಲ ಪ್ರಯತ್ನ ಮಾಡಿರ್ತೀರಿ, ಬಟ್ ಸ್ಟಿಲ್ ಅದು ಆಗ್ತಿರಲ್ಲ. ನಿಮಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗ್ತೀರಾ. ಏನು ಮಾಡೋಕ್ಕೆ ಸಾಧ್ಯ ಇದೆ? ಸ್ನೇಹಿತರೆ, ಈ ವಿಡಿಯೋ ಮೇಲೆ ತುಂಬ ಫೋಕಸ್ಡ್ ಆಗಿ ನೋಡ್ತಾ ಇರಿ ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗಿದೆ, ಓಕೆನಾ? ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ವ್ಯಕ್ತಿನ ಮರಿಬೇಕು ಅಂದರೆ, ಫಸ್ಟ್ ಹೇಳ್ತಿದ್ದೀನಿ, ಪರ್ಪಸ್ ಆಫ್ ಯುವರ್ ಲೈಫ್. ಅಂದರೆ ಗೋಲ್ ಅಂತ ಏನು ಹೇಳ್ತೀವಲ್ಲ, ಗುರಿ ಅಂತ ಏನು ಹೇಳ್ತೀವಲ್ಲ, ಅಚೀವ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಲಿ. ನೋಡಿ, ಲೈಫಲ್ಲಿ ನಮಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಗೊಂದಲಮಯ ಬದುಕಾಗ್ಬಿಡುತ್ತೆ. ಏನು ಮಾಡೋಕ್ಕೆ ಆ್ಯಕ್ಚುಲಿ ನೋಡಿ, ಆ ವ್ಯಕ್ತಿಗಳು ಸಿಗೋಕ್ಕಿಂತ ಮುಂಚೆ ಏನೋ ಒಂದು ಪರ್ಪಸ್ ಇರುತ್ತೆ ಲೈಫಲ್ಲಿ, ಇದನ್ನೇ ಮಾಡಬೇಕು. ಎಕ್ಸಾಂಪಲ್, ಈಗ 100 ಮೀಟ್ರ್ ಓಡುವಂಥ ವ್ಯಕ್ತಿ ದಿನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಅಂತ ಅನ್ಕೊಳ್ಳೋಣ. 100 ಮೀಟ್ರ್ ಓಡ್ತಿರ್ತಾನೆ ಅಂದರೆ, ಲೈಕ್ ಈಗ ಉಸೇನ್ ಬೋಲ್ಟ್ನ ಎಕ್ಸಾಂಪಲ್ ತಗೊಳ್ಳೋಣ. ಉಸೇನ್ ಬೋಲ್ಟ್ ಜಗತ್ತಿನ ಅತಿ ವೇಗವಾಗಿ ಓಡುವಂಥ ಒಂದು ಓಟಗಾರ, ಕರೆಕ್ಟ್? ಆ ವ್ಯಕ್ತಿ ಆ 100 ಮೀಟರ್ ಏನು ಓಡಿದ್ದಾನೆ, 9 ಸೆಕೆಂಡ್ 8 ಸೆಕೆಂಡಲ್ಲಿ ಏನು ಓಡಿದ್ದಾನೆ, ಸೊ ಆ ವ್ಯಕ್ತಿ ಅದನ್ನು ರೀಚ್ ಆಗಲಿಕ್ಕೆ ಅವನಿಗೊಂದು ಪರ್ಪಸ್ ಇತ್ತು. ಏನು? 100 ಮೀಟರ್ನ ನಾನು ಎಲ್ಲರಿಗಿಂತ ಹೈಯೆಸ್ಟ್ ಸ್ಪೀಡಲ್ಲಿ ನಾನು ರೀಚ್ ಆಗಬೇಕು ಅನ್ನೋದು ಒಂದು ಗೋಲ್ ಇತ್ತು, ಒಂದು ಮೈಂಡ್ಸೆಟ್ ಇತ್ತು. ಸೊ ಅದನ್ನು ಆ ಪರ್ಪಸ್ ಇಟ್ಕೊಂಡು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೊಂದೇ ಕಾಣ್ತಾ ಇತ್ತು ಕಡೆಗೆ, ಅದಕ್ಕೆ ಪರ್ಪಸ್ ಅಂತ ಹೇಳ್ತೀವಿ. ನಿಮ್ಮ ಜೀವನದ ಉದ್ದೇಶನ ನೀವು ಕ್ಲಾರಿಟಿ ತೊಗೊಂಡಿದ್ದೀರಾ? ಯಾರೆಲ್ಲ ಮೋಸ ಹೋಗಿದ್ದೀರಲ್ಲ, ನನಗೆ ಪದೇ 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 ನೆನಪು ಬರ್ತಾ ಅದನ್ನ ವ್ಯಕ್ತಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಪರ್ಪಸ್ ಏನಿದೆ ಲೈಫಲ್ಲಿ? ಮೋಸ ಹೋಗಿರೋ ವ್ಯಕ್ತಿ ಅವನ ಬಗ್ಗೆ ಯೋಚನೆ ಮಾಡಿ ಕಣ್ಣೀರು ಹಾಕೋದ ಪರ್ಪಸ್ಸಾ, ಅಥವಾ ಲೈಫ್ ಬಗ್ಗೆ ಏನಾದರೂ ಅಚೀವ್ ಮಾಡಬೇಕನ್ನೋ ಪರ್ಪಸ್ ಇದೆಯಾ? ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಬೇಕು, ಅಥವಾ ಗಂಡನಿಗೆ ಒಳ್ಳೆ ಹೆಂಡತಿ ಆಗಬೇಕು, ಹೆಂಡತಿಗೆ ಒಳ್ಳೆ ಗಂಡ ಆಗಬೇಕು, ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಆಗಬೇಕು, ಈ ಥರದ್ದು ಏನು ಪರ್ಪಸ್ ಇದೆ ನಿಮ್ಮಲ್ಲಿ? ಆ ಪರ್ಪಸ್ನ ಇವತ್ತು ಕ್ಲಾರಿಟಿ ತಗೊಳ್ಳಿ. ಯಾಕಂದರೆ ಉದ್ದೇಶದ ಮುಂದೆ ಏನಿಲ್ಲ. ಯಾಕಂದರೆ ಹಸಿವನ್ನೋ ಒಂದು ಉದ್ದೇಶ ಇರುತ್ತಲ್ಲ, ಹಸಿವನ್ನೋ ಒಂದು ಇದು ಇರುತ್ತಲ್ಲ, ಆ ಬಡತನ ನಿರ್ಮೂಲನೆ ಮಾಡಬೇಕು, ಆ ಬಡತನ ಹೋಗಲಾಡಿಸ್ಬೇಕಂತ ಎಷ್ಟೋ ಜನ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಅದು ಅವರ ಉದ್ದೇಶ, ಅದು ಅವರ ಪರ್ಪಸ್. ಇದರಿಂದ ಆಚೆ ಬರಬೇಕಂತೇಳಿ ಆ ಒಂದು ನಮ್ಮ ಪರ್ಪಸ್ ಚೆನ್ನಾಗಿದ್ದಾಗ ನಮ್ಮ ಮುಂದೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ದಾಟಿನ ಹೋಗುವಂಥ ಮೆಂಟಾಲಿಟಿ ಆಟೋಮೆಟಿಕ್ಲಿ, ಆ ಧೈರ್ಯ ಸ್ಥೈರ್ಯ ಬರುತ್ತೆ. ಎಷ್ಟೋ ಜನಕ್ಕೆ ಪರ್ಪಸ್ ಇರಲ್ಲ, ಸುಮ್ಮನೆ ಯಾರೋ ಯೋಗ್ಯತೆ ಇಲ್ಲದವ್ರ ಮೇಲೆ ಕಣ್ಣೀರು ಹಾಕ್ತಾ, ದಿನ ನೆಪಗಳನ್ನ ಹೇಳ್ತಾ ಕಣ್ಣೀರು ಹಾಕ್ತಾ ಕೂರ್ತಾರೆ. ಸೊ ಆ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಅಲ್ಲಿಂದ ಆಚೆ ಕೂಡ ಹೋಗೋಕ್ಕಾಗಲ್ಲ. ಸೊ ನಿಮಗೊಂದು ಪರ್ಪಸ್ ಕ್ಲಾರಿಟಿ ತಂದಾಗ ನೀವು 101% ಅಲ್ಲಿಂದ ಮೂವ್ ಆನ್ ಆಗ್ತೀರಿ. ಆ್ಯಂಡ್ ಯಾವುದೇ ಒಬ್ಬ ವ್ಯಕ್ತಿಗೆ ನೋಡಿ, ಮರುವು ಲೈಕ್ ಎಕ್ಸಾಂಪಲ್, ಯಾವುದು ನಮಗೆ ಹಿಂದಿನ ನೆನಪಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅವರು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಮೆಂಟಲಿ ಡಿಸಾರ್ಡರ್ ಇದೆ ಅಂತ ಅರ್ಥ. ಎಲ್ಲ ನೆನಪಿರುತ್ತೆ ಮನುಷ್ಯನಿಗೆ, ಆ ನೆನಪುಗಳ ಮಧ್ಯೆ ಮುಂದೆ ಸಾಗೋದು ನಿಜವಾದ ಬದುಕು. ಆ್ಯಕ್ಚುಲಿ ಮರ್ತೋಗೋಕ್ಕೆ ಹೆಂಗೆ ಸಾಧ್ಯ? ಮನುಷ್ಯರು ನಾವೆಲ್ಲ ಮಣ್ಣಿಗೆ ಹೊಂದಲೇ ಮರೆಯೋಕ್ಕೆ, ಬಟ್ ಆ ನೆನಪಿನ ಮಧ್ಯೆನೂ ಕೂಡ ಲೈಫನ್ನು ನಾವು ಒಂದು ಫೋಕಸ್ಡ್ ಆಗಿ ತೊಗೊಂಡು ಹೋಗ್ತೀವಲ್ಲ, ಅದಕ್ಕೆ ಪರ್ಪಸ್ ಅಂತ ಹೇಳ್ತೀವಿ. ಅದು ಇರಬೇಕಾಗತ್ತೆ ಮರಿಬೇಕು ಅಂದರೆ. ಓಕೆ, ಐ ಥಿಂಕ್ ಗಾಟ್ ಇಟ್ ಮೈ ಆನ್ಸರ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಜಸ್ಟ್ ಗೋ ಆ್ಯನ್ ಆ್ಯಕ್ಷನ್. ನೀವು ಪರ್ಪಸನ್ನು ಕ್ಲಿಯರ್ ಇಟ್ಕೊಂಡ್ರೆ, ನೋಡಿ ಉಸೇನ್ ಬೋಲ್ಟ್ ಅಂತ ಏನು ಎಕ್ಸಾಂಪಲ್ ಕೊಟ್ಟೆ, 100 ಮೀಟ್ರ್ ಅತಿ ವೇಗವಾಗಿ ಕಡಿಮೆ ಸಮಯದಲ್ಲಿ ಓಡ್ತಾನಂತ ಹೇಳಿದ್ರೆ, ಅವನು ಒಂದೇ ದಿನಕ್ಕಲ್ಲ, ಜಸ್ಟ್ ಆ ಪರ್ಪಸ್ ಇಟ್ಕೊಂಡು ಎವ್ರಿಡೇ ಪ್ರಯತ್ನ, ಎವ್ರಿಡೇ ಯಾವುದ್ರ ಮೇಲೆ? ಪರ್ಪಸ್ಸಿನ ಮೇಲೆ ಪ್ರಯತ್ನ ಮಾಡ್ತಾ 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 ಹೋಗ್ತಾರೆ. ಎವ್ರಿಡೇ ಪ್ರಯತ್ನ, ಅದ್ರ ಮೇಲೆ ಬಿಟ್ಟರೆ ಯಾವುದ್ರ ಮೇಲೆ ಫೋಕಸ್ ಅಲ್ಲ. ಅಂದ್ಕೊಂಡು ಕೂತ್ಕೊಳ್ಳಿಲ್ಲ ಅವರು, ಎವ್ರಿಡೇ ಆ್ಯಕ್ಷನ್ ಅಂದರೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ನಾವು ಅಂದ್ಕೊಳ್ತೀವಿ ಅಷ್ಟೇ ಮರಿಬೇಕು ಅಂತ, ಬಟ್ ಅಂದರೆ ಲೈಕ್ ಮರಿಬೇಕು ಅಂತ ಅಂದ್ಕೊಂಡವರು ಮರೆಯೋಕ್ಕಾಗಲ್ಲ. ನಿಮ್ಮ ನೆಕ್ಸ್ಟ್ ಆಗೋಗಿರೋ ಸತ್ಯ, ನೆಕ್ಸ್ಟ್ ನಿಮ್ಮ ಫೋಕಸ್ ಮೇಲೆ, ನಿಮ್ಮ ಪರ್ಪಸ್ ಮೇಲೆ, ಫೋಕಸ್ ಮೇಲೆ ಕೆಲಸ ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ನಿಮ್ಮ ಬ್ರೈನ್ ಅದರೊಳಗಡೆ ಅದ್ರ ಮೇಲೆ ಥಿಂಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಳೆಯದು ನಿಮ್ಮ ನೆನಪುಗಳು ಈ ಬ್ರೈನಿಗೆ ಮತ್ತೆ ಅದು ಏನದು ಪ್ರೆಸೆಂಟ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಮರೆತು ಹೋಗುತ್ತೆ. ಸೊ ಜಸ್ಟ್ ಫೋಕಸ್ ಮೇಲೆ ವರ್ಕ್ ಮಾಡೋದ್ರಿಂದ ಪರ್ಪಸ್ಸು ಕ್ಲಿಯರ್ ಆಗುತ್ತದೆ. ಅದಕ್ಕೆ ಆ್ಯಕ್ಷನಿಗೆ ಇಳಿಯಿರಿ, ಕೆಲಸ ಮಾಡೋಕ್ಕೆ ಶುರು ಮಾಡಿ. ಏನು ಅಂದ್ಕೊಂಡಿದ್ದೀರಾ, ಒಂದು ಧೈರ್ಯ ತಗೊಳ್ಳಿ ಲೈಫಲ್ಲಿ. ಬಿಕಾಸ್ ಈ ಒಂದು ಬದುಕಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಬದುಕ್ತಾ ಇರೋದ್ರಿಂದ ಲೈಫಲ್ಲಿ ನಮ್ಮ ಪರ್ಪಸ್ನ ಅಚೀವ್ ಮಾಡೋದು ತುಂಬ ಮುಖ್ಯ ಆಗಿರೋದ್ರಿಂದ ಆ್ಯಕ್ಷನ್ಗೆ ನೀವು ಮೂವ್ ಆನ್ ಆಗಿ, ಅವಾಗ ಮಾತ್ರ ಇದು ಸಕ್ಸಸ್. ಅದು ಲೈಕ್ ನೀವು ಪದೇ ಪದೇ ನೆನಪಾಗುವಂಥ ವ್ಯಕ್ತಿಯ ನೆನಪಿಂದ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ, ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಬದುಕು ಏನು ಒಂದೇ ಒಂದು ಸಲ ಸಿಗುವಂಥ, ಮನುಷ್ಯನಿಗೆ ಮಾನವ ಜನ್ಮ ಅಂತ ಸಿಗೋದು ಒಂದೇ ಒಂದು ಸಲ, ಪದೇ ಪದೇ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಪದೇ ಪದೇ ಸಿಗಲ್ಲ ಅಂತ ನಿಮಗೆ ಗೊತ್ತಾದ ಮೇಲೆ, ಇನ್ನು ಸಿಕ್ಕಿರೋ ನಿಮ್ಗೆ ಎಷ್ಟು ವಯಸ್ಸಾಗಿದೆ ನೀವೇ ಕ್ಲಾರಿಟಿ ಹಾಕೊಳ್ಳಿ, ಒಂದು ಲೆಕ್ಕಾಚಾರ ಹಾಕೊಳ್ಳಿ. 25, 30, 32 ಎಷ್ಟಾಗಿದೆ ನೋಡ್ಕೊಳ್ಳಿ. ಒಂದು 60 ವರ್ಷ ಭಗವಂತ ಸಮಯ ಕೊಟ್ಟರೆ ಅದರಲ್ಲಿ ಎಷ್ಟು ಇನ್ನು ಉಳಿದಿದೆ
ಆ ಉಳಿದಿರೋ ಸಮಯನ ಕಣ್ಣೀರಾಗ್ತಾ ಕೂತ್ಕೋಬೇಕಾ, ಹಾಗೆ ಕೂತ್ಕೋಬೇಕಾ, ಅಥವಾ ಅವ್ರು ನಮ್ಮನ್ನು ಮೋಸ ಮಾಡಿ ಹೋಗಿರೋರು ಚೆನ್ನಾಗಿದ್ದಾರೆ ನಾವು ಕಣ್ಣೀರಾಗ್ತಾ ಕೂತ್ಕೊಂಡ್ರೆ ಸೂಕ್ತನಾ ಅಂತ ನಿಮಗೆ ನೀವು ಕೇಳ್ಕೊಳ್ಳಿ. ಅದಕ್ಕೆ ವಾಸ್ತವತೆ ಅಂತ ಹೇಳ್ತೀವಿ. ಸೊ ನಮ್ಮನ್ನು ಪ್ರೀತಿ ಮಾಡುವ ಯೋಗ್ಯರು ಅಂದರೆ ಯೋಗ್ಯತೆ ಇರುವಂಥವ್ರು ನಮ್ಮನ್ನು ತುಂಬ ಪ್ರೀತಿ ಮಾಡೋರು ಇದ್ದಾರೆ, ಅವರನ್ನು ಬಿಡ್ತೀವಿ. ಮೋಸ ಮಾಡೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರಾಗ್ತೀವಿ. ಇದು ಒಳ್ಳೇದ ಕೆಟ್ಟದ ನಿಮಗೂ ಬುದ್ಧಿ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ನಿಮಗೆ ಆನ್ಸರ್ ಸಿಗುತ್ತಲ್ಲ, ಅದೇ ವಾಸ್ತವತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಗೇನ್ ಗೋ ಆನ್ ಆಕ್ಷನ್ ಟು ಅಚೀವ್ ಪರ್ಪಸ್. ಅಂದರೆ ಅಗೇನ್ ಮತ್ತೆ ಆಕ್ಷನ್ಗೆ ಹೋಗಿ ನಿಮ್ಮ ಫೋಕಸ್ ಏನೋ ಒಂದು ಪ್ಲಾನ್ ಮಾಡಿ. ಯಾರು ಬಿಟ್ಟು ಹೋಗಿರ್ತಾರಲ್ಲ ವ್ಯಕ್ತಿ, ಅವರ ಮುಂದೆ ನಾವು ಚೆನ್ನಾಗಿ ಬಾಡಿ ಬದುಕಿದಾಗ ಮಾತ್ರ ಅವರಿಗೆ ನಾವು ಕೊಡುವಂಥ ದೊಡ್ಡ ರಿವೆಂಜ್ ಸ್ನೇಹಿತರೆ. ಸೊ ಅದನ್ನು ಪ್ಲಾನ್ ಮಾಡಬೇಕು ಅಂದರೆ ಗೋ ಆನ್ ಆಕ್ಷನ್. ಮತ್ತೆ ನೀವು ನಿಮ್ಮ ಪರ್ಪಸ್ ಮೇಲೆ ಕೆಲಸ ಮಾಡಿ. ಅವ್ರ ಮುಂದೆ ಬದುಕಬೇಕು. ಮನುಷ್ಯ ಹಠ ಇದ್ದಂಥವನು, ಫೈರ್ ಇದ್ದಂಥವನು ಮಾತ್ರ ಲೈಫಲ್ಲಿ ಅವ್ನು ಮುಂದೆ ಬರೋಕ್ಕೆ ಸಾಧ್ಯ. ಆ್ಯಂಡ್ ಎಲ್ಲನೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏರಿಳಿತಗಳು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅವರ ಏನಂತಾರೆ ಕಷ್ಟ ಸುಖಗಳ ಮಧ್ಯೆ ಸಾಕ್ತಾ ಇದ್ದಾರೆ. ಬಟ್ ದೂರದಿಂದ ವ್ಯಕ್ತಿ ನೋಡಿದಾಗ ಅವರಲ್ಲಿ ಕಷ್ಟ ಇಲ್ಲ, ನಮ್ಮನ್ನು ಮಾತ್ರ ಕಷ್ಟ ಇದೆ ಅಂತ ನಮಗೆ ಫೀಲ್ ಆಗ್ತಿರುತ್ತೆ. ಬಟ್ ಎಲ್ಲರಲ್ಲೂ ಕೂಡ ಕಷ್ಟ ಇರುತ್ತೆ. ನಾವು ಅದನ್ನು ಫೇಸ್ ಮಾಡೋದೇ ಈ ಒಂದು ಬದುಕು ಅನ್ಕೊಳ್ತೀವಿ. ನೋಡಿ, ಲೈಫ್ ಅಂತ ಹೇಳಿದ್ರೆ 100 ಕಷ್ಟಗಳ ಮಧ್ಯೆ 100 ವೇದನೆಗಳ ಮಧ್ಯೆ ಒಂದು ನಗು ಬರುತ್ತಾ, ದಟ್ ಈಸ್ ದ ಲೈಫ್ ಅಂತ ದೊಡ್ಡವರು ಹೇಳ್ತಾರೆ. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಈ 5 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಇದನ್ನು ಸಿಲ್ಲಿ ಆಗಿ ತಗೊಂಡ್ರೆ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮ ಪರ್ಪಸ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನೀವು ಎಂಥ ನೋವಿದ್ರೂ ಕೂಡ ನಿಮ್ಮ ಲೈಫಲ್ಲಿ ನೀವು ಗೆಲ್ತೀರಾ. ಲೈಫಲ್ಲಿ ಗೆದ್ದರೆ ಮಾತ್ರ ಇಲ್ಲಿ ಸಮಾಜ ಒಪ್ಕೊಳ್ಳುತ್ತೆ ಆ್ಯಂಡ್ ನಿಮಗೆ ನೀವು ಒಪ್ಕೊಡ್ತೀರಾ. ಓಕೆ, ಆ್ಯಂಡ್ ಏನು ಅನ್ನಿಸ್ತು, ಯಾವ ಪಾಯಿಂಟ್ಸ್ ಇಷ್ಟ ಆಯಿತು, ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಒಂದು ವಿಡಿಯೋನ ದಯವಿಟ್ಟು ಮೋಸ ಹೋಗಿರ್ತಕ್ಕಂಥ ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.